Hello everyone, welcome to Minutes Byte. This is a video series which will be discussing two topics every day for your UPSC, APSC, and other state examinations as well. And today's two topics are TOT for Indian agriculture and summer. ಏನು ಟಿ ಒ ಟಿ ಅಂತಂದರೆ ಯು ಮೈಟ್ ಬಿ ವಂಡ್ರಿಂಗ್ ಆ್ಯಂಡ್ ಸಮ್ಮರ್ ಏನಿದೆ ಯಾರ್ದೋ ಒಬ್ಬರು ಹೆಸರು ಬರ್ಬಿಟ್ಟಿದ್ದೀವಿ ಅಂತೇಳಿ ನೋ ಇಟ್ ಇಸ್ ನಾಟ್ ಲೈಕ್ ದಟ್. ಸೊ ಏನಿದೆ ನ್ಯೂಸಲ್ಲಿ ಅಂತ ವಿಲ್ ಗೋ ಒನ್ ಬೈ ಒನ್. ಆರ್ಟಿಕಲ್ ಸೇಸ್ ಹೌ ಮೆನಿ ಟರ್ಮ್ಸ್ ಆಫ್ ಟ್ರೇಡ್ ಹ್ಯಾವ್ ಮೂವ್ಡ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಫಾರ್ ಫಾರ್ಮರ್ಸ್ ಆ್ಯಂಡ್ ಫಾರ್ಮ್ ವರ್ಕರ್ಸ್. ಸೊ ಇಲ್ಲಿ ಬಂದಿರೋದು ಟರ್ಮ್ಸ್ ಆಫ್ ಟ್ರೇಡ್ ಟಿ ಒ ಟಿ. ಓಕೆ, ಟರ್ಮ್ಸ್ ಆಫ್ ಟ್ರೇಡ್ ಫಾರ್ ಇಂಡಿಯನ್ ಅಗ್ರಿಕಲ್ಚರ್ ಮೂವ್ಮೆಂಟ್ ಇನ್ ಪ್ರೈಸಸ್ of farm commodities related to that of non-farm goods services have recorded significant improvement in last decade and half. 15 ವರ್ಷಗಳಲ್ಲಿ ಡಿಕೇಡ್ ಆ್ಯಂಡ್ ಹಾಫ್ 15 ವರ್ಷಗಳಲ್ಲಿ ತಗೊಂಡಿರುವಂಥ ಡಾಟಾ ಪ್ರಕಾರ so far highest significant improvement has been seen in prices of farm commodities and that of non-farm goods and services. So we shall discuss what are the factors, what is it and how it will be considered. Niti Ayog member Ramesh Chand and consultant Jaspal Singh research reveals that TOT for agriculture saw a decline in 1973 to 85 to 96. ಸೊ ಅವರು ಹಳೆ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ 85 to 96 ಅಲ್ಲಿ 72 ಇತ್ತು ಆ್ಯಂಡ್ 73-74 90. ಸೊ 90ಇಂದ 72ಗೆ ಡ್ರಾಪ್ ಆಗಿತ್ತು ಇನ್ ದ ಸ್ಪ್ಯಾನ್ ಆಫ್ ಇಲ್ಲಿ 73-85 ಅಂದರೆ 12 ವರ್ಷಗಳಲ್ಲಿ, ರೈಟ್? ಈ ಪೀರಿಯಡಲ್ಲಿ 90 to 72 ಪಾಯಿಂಟ್ ಬಂದಿತ್ತು ಆ್ಯಂಡ್ ದ್ಯಾಟ್ ವಾಸ್ ರೀಸೆಂಟ್ಲಿ ಟಿಲ್ 2000 ಮಿಡ್ 2000ವರೆಗೂ ವಿ ಹ್ಯಾವ್ ಸೀನ್ ಅ ರಿಕವರಿ ಆಫ್ ದಿ ಟಿ ಒ ಟಿ ಫಾರ್ ಅಗ್ರಿಕಲ್ಚರ್ ಕಮೋಡಿಟೀಸ್. ಏನು 85 ಆಯಿತು 72ಇಂದ 85. ಯಾವ ಇಯರಲ್ಲಿ? 2009 ಆ್ಯಂಡ್ 10 85 ಬಂತು. 90 ಇದು 72 ಕಡಿಮೆ ಆಯಿತು ಆ್ಯಂಡ್ ಅಗೇನ್ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಟು 85. ಇವಾಗ ಏನಿದೆ ಅಂತ ನೋಡೋದಾದರೆ ರೀಸೆಂಟಾಗಿ 2021 130.2 ಇದೆ ಟಿ ಒ ಟಿ ಟರ್ಮ್ಸ್ ಆಫ್ ಟ್ರೇಡ್ ಅದು ಆ್ಯಂಡ್ ಸ್ಲೈಟ್ಲಿ ಹೈಯರ್ ದ್ಯಾನ್ ದಿ 2022-2023. 21 130 ಇತ್ತು, 22 126. ವಿ ಆರ್ ಆಲ್ಮೋಸ್ಟ್ ನಿಯರ್ ಬೈ ಒಂದು 4 ಪಾಯಿಂಟ್ಸ್. ಓಕೆ, ಸೊ ಈಗ ನಾವೆಲ್ಲರೂ ಅವಾಗಲಿಂದ ಹೇಳ್ತಾ ಇದ್ದೀನಿ ನಂಬರ್ಸ್ ಇಷ್ಟಿದೆ, ಮೇಲೆ ಕೆಳಗೆ ಆಗ್ತಾ ಇದೆ, ಓವರ್ ಪೀರಿಯಡ್ ಇಷ್ಟೆಲ್ಲ ಕಡಿಮೆ ಆಗಿದೆ ಅಂತ. ಏನಿದು ಟರ್ಮ್ಸ್ ಆಫ್ ಟ್ರೇಡ್ ಅಂತಂದರೆ ಫಾರ್ ಅಗ್ರಿಕಲ್ಚರ್ ಎಸ್ಪೆಷಲಿ ನಾನು ಹೇಳ್ತಾ ಇರೋದು ಅಗ್ರಿಕಲ್ಚರ್. ಇದು ಇಂಡಸ್ಟ್ರಿಗೆ ವೇರಿ ಆಗುತ್ತೆ, ಸರ್ವಿಸ್ ಸೆಕ್ಟ್ರಿಗೆ ವೇರಿ ಆಗುತ್ತೆ, ಬಟ್ ಫಾರ್ ಅಗ್ರಿಕಲ್ಚರ್ ಇಟ್ ಇಸ್ ಅ ರೇಷಿಯೋ, ಇಟ್ ಇಸ್ ಅ X/Y ರೇಷಿಯೋ ಆಫ್ ಪ್ರೈಸಸ್ ಪೇಡ್ ಫಾರ್ ಬೈಯಿಂಗ್ ಇನ್ಪುಟ್ಸ್ ಫಾರ್ ರೈಸಿಂಗ್ ಅಗ್ರಿಕಲ್ಚರ್ ಕ್ರಾಪ್ಸ್ ವರ್ಸಸ್ ಇಲ್ಲಿ ನಮಗೆ ಇನ್ಪುಟ್ಸ್ಗೆ ಬೇಕಾಗಿರುವಂಥ ಇಂಪ್ಲಿಮೆಂಟ್ಸು, ಟೂಲ್ಸು, ಸೀಡ್ಸು ಎಲ್ಲದ್ರದ್ದು ಪ್ರೈಸ್ ಆಫ್ ಇನ್ಪುಟ್ಸ್ ಆದರೆ ರಿಸೀವ್ಡ್ ವರ್ಸಸ್ ಪ್ರೈಸಸ್ ರಿಸೀವ್ಡ್ ಫ್ರಮ್ ಸೆಲ್ಲಿಂಗ್ ದಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್. ಇಲ್ಲಿ ಪ್ರೊಡ್ಯೂಸ್ದು ಪ್ರೈಸು, ಇದು ಇನ್ಪುಟ್ಸನ್ನು ಯೂಸ್ ಮಾಡ್ಕೊಂಡು ನಾವು ಎಷ್ಟು ಕ್ರಾಪ್ ಬೆಳಿತೀವಿ ಅದನ್ನು ಮಾರೋ ಮೂಲಕ ಎಷ್ಟು ನಮಗೆ ದುಡ್ಡು ಬರುತ್ತೆ, ಅದರ ರೇಷನೇ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಟರ್ಮ್ಸ್ ಆಫ್ ಟ್ರೇಡ್ ಫಾರ್ ಅಗ್ರಿಕಲ್ಚರಿಸ್ಟ್ ಕೂಡ ಇದೆ. ಇದು ಅಗ್ರಿಕಲ್ಚರ್ ಆದರೆ ಅಗ್ರಿಕಲ್ಚರಿಸ್ಟ್ ಫಾರ್ಮರ್ಸ್ ಅವ್ರಿಗೆ ಚೇಂಜ್ ಇನ್ ರೇಷಿಯೋ ಆಫ್ ಪ್ರೈಸಸ್ ಪೇಯ್ಡ್ ಫಾರ್ ಆಲ್ ದಿ ಸರ್ವಿಸಸ್ ದೇ ಹ್ಯಾವ್ ಬಾಟ್ ಆ್ಯಂಡ್ ದಿ ಪ್ರೈಸಸ್ ರಿಸೀವ್ಡ್ ಫಾರ್ ಆಲ್ ದಿ ಕಮೋಡಿಟೀಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದೇ ಹ್ಯಾವ್ ಸೋಲ್ಡ್. ಅವು ಯಾವ ಸರ್ವಿಸನ್ನು ಕೊಟ್ಟಿದ್ದಾರೆ ಮತ್ತು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಾಡೋದ್ರ ಮೂಲಕ ಎಷ್ಟು ಬಂದಿದೆ ಅದರ ರೇಷಿಯೋ ನೋಡಿದರೆ ಟಿ ಒ ಟಿ ಆಫ್ ಅಗ್ರಿಕಲ್ಚರಿಸ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ X/Y. ಎಕ್ಸ್ ಇದಾದರೆ ವೈ. ಐ ಹೋಪ್ ಅಂಡರ್ಸ್ಟುಡ್ ದ್ಯಾಟ್. ಆ್ಯಂಡ್ ದಿ ಟರ್ಮ್ಸ್ ಆಫ್ ಟ್ರೇಡ್ ಅನಲೈಸಿಸ್ ಆಫ್ ಅಗ್ರಿಕಲ್ಚರಿಸ್ಟ್ ಶುಡ್ ಇನ್ಕ್ಲೂಡ್ ನ್ಯಾಷನಲ್ ಇನ್ಕಮ್ ಎಫೆಕ್ಟ್ ಆಫ್ ಹೈಯರ್ ಸರ್ಪ್ಲಸಸ್ ಫಾರ್ ಸೆಲ್ಫ್ ಕನ್ಸಂಪ್ಷನ್ ಸಲುವಾಗಿ ನ್ಯಾಷನಲ್ ಇನ್ಕಮ್ ಎಫೆಕ್ಟನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಏನೇನು ಫ್ಯಾಕ್ಟ್ರು ಈ ಟಿ ಒ ಟಿ ಡಿಸೈಡ್ ಮಾಡುತ್ತೆ ಜಾಸ್ತಿ ಟಿ ಒ ಟಿ ಬರಬೇಕು ಅಂತಂದರೆ ಗೌರ್ಮೆಂಟ್ ಹ್ಯಾಸ್ ಇಂಟರ್ವೇನ್ ಆ್ಯಂಡ್ ಮೆನಿ ಅದರ್ ಫ್ಯಾಕ್ಟರ್ಸ್ ಆಸ್ ವೆಲ್. ಅಗ್ರಿಕಲ್ಚರ್ ಗ್ರೋತ್ ರೇಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 3.7% ಪರ್ ಆ್ಯನಮ್ ಫ್ರಮ್ 2005 to 2021-22ವರೆಗೂ. ಸೊ ಆನ್ ಅನ್ ಆ್ಯಾವ್ರೇಜ್ 3.7 ಪರ್ ಆ್ಯನಮ್ ಗ್ರೋತ್ ಕಾಣ್ತಾ ಇದ್ದೀವಿ ನಾವು ಅಗ್ರಿಕಲ್ಚರಲ್ಲಿ. ದ್ಯಾಟ್ ಈಸ್ ಎ ಹೆಲ್ಪಿಂಗ್ ಫಾರ್ ಗುಡ್ ಟಿ ಒ ಟಿ. ಇಲ್ಲಿ ನೋಡಿ, ಆ್ಯಂಡ್ ಇಂಪ್ರೂವ್ಡ್ ಟಿ ಒ ಟಿ ಫಾರ್ ಸೆಕ್ಟರ್. ಇಂಪ್ರೂವ್ಮೆಂಟ್ ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಟು ದಿ ಗ್ಲೋಬಲ್ ಅಗ್ರಿ ಕಮೋಡಿಟಿ ಪ್ರೈಸ್ ಬೂಮ್. ಯಾವಾಗ ಆಗಿರೋದು? 2004ರಿಂದ 2014 ಈ 10 ವರ್ಷಗಳಲ್ಲಿ ಗ್ಲೋಬಲ್ ಅಗ್ರಿಕಲ್ಚರಲ್ ಕಮೋಡಿಟಿ ಪ್ರೈಸ್ ಬೂಮ್ ಆಯಿತು. ಬೂಮ್ ಇನ್ ದ ಸೆನ್ಸ್ ಜಾಸ್ತಿ ಶೂಟ್ ಅಪ್ ಆಯಿತು. ಮತ್ತು ಪಾಲಿಸಿ ಇಂಟರ್ವೆನ್ಷನ್ನಿಂದ ಟಿ ಒ ಟಿ ಒಳ್ಳೆಯ ನಂಬರ್ ಬರೋಕ್ಕೆ ಸಾಧ್ಯವಾಯಿತು. ಗೌರ್ಮೆಂಟ್ ಇಂಟರ್ವೆನ್ಷನ್ ಅಂದರೆ ಹೇಗೆ? ಎಮ್ ಎಸ್ ಪಿಯಲ್ಲಿ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಕಡೆಯಿಂದನೇ ಜಾಸ್ತಿ ಪ್ರೈಸ್ ಮಾಡ್ತಾ ಇದ್ದಾರೆ, ರೈಟ್? ಯಾವುದೇ ಗೌರ್ಮೆಂಟ್ ಆಗ್ಬೋದು, UP ಆಗ್ಬೋದು, NDA ಆಗ್ಬೋದು, ದೇ ಬೋತ್ ಹ್ಯಾವ್ ಇನ್ಕ್ರೀಸ್ಡ್ ಎಮ್ ಎಸ್ ಪಿ ಫಾರ್ ಕ್ರಾಪ್ಸ್. ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು ಎಮ್ ಎಸ್ ಪಿ ಎಷ್ಟು ಕ್ರಾಪ್ಗಳಿಗೆ ಅನ್ವಯ ಆಗುತ್ತೆ ಅಂತ. ನಂಬರ್ ಆಫ್ ಕ್ರಾಪ್ಸ್ಗಳಿಗೆ ಎಮ್ ಎಸ್ ಪಿ ನಮ್ಮ ಇಂಡಿಯಾದಲ್ಲಿ ಕೊಡ್ತಾರೆ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಸ್ ಐ ಟೋಲ್ಡ್ ಅರ್ಲಿಯರ್ ಇಂಪ್ಲಿಸಿಟ್ ಪ್ರೈಸ್ ಡಿಫ್ಲೇಟರ್ಸ್ ಯೂಸ್ ಮಾಡ್ತಾರೆ, ಕಂಪೇರಿಂಗ್ ದಿ GVA ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಟ್ ಅ ಕರೆಂಟ್ ಪ್ರೈಸ್ ಟು ದಿ ಕಾನ್ಸ್ಟೆಂಟ್ ಪ್ರೈಸ್. ಕಾನ್ಸ್ಟೆಂಟ್ ಪ್ರೈಸ್ ನೋಡೋಣ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಓಕೆ, ಬೈ ಡಿವೈಡಿಂಗ್ ದಿ ಡಿಫ್ಲೇಟರ್ ಫಾರ್ ಅಗ್ರಿಕಲ್ಚರ್ GVA ಬೈ ದಟ್ ಟು ದಿ ನಾನ್ ಅಗ್ರಿಕಲ್ಚರ್ GVA. ಅಗ್ರಿಕಲ್ಚರ್ GVA ಜೊತೆಗೆ ನಾನ್ ಅಗ್ರಿಕಲ್ಚರ್ ಡಿವೈಡ್ ಮಾಡಿದ್ರೆ TOT for the farm sector will be calculated. Okay, and Government of India claimed that benchmark of 1982
TOT ಫಾರ್ ಇಂಡಸ್ಟ್ರಿ ವೇರ್ 78, ಇಂಡಸ್ಟ್ರೀಸ್ಗೆ ಎಷ್ಟಿತ್ತು 78.6, ವಿಸರ್ವಿಸ್ ಅಗ್ರಿಕಲ್ಚರಿಸ್ಟ್ ಇಟ್ ವಾಸ್ 21.4%. ಓಕೆ, 21.4 ಇದೆ. ಆ್ಯಂಡ್ 27.22 ಫಾರ್ ಅಗ್ರಿಕಲ್ಚರಿಸ್ಟ್. ಓಕೆ, it was down by 21% and agriculturist was up by 27.22%. Okay, so ನಾನು ನಿಮ್ಗೆ ಹೇಳಬೇಕಾದ್ರೆ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಬಗ್ಗೆ ಅಲ್ಲಿ ಬಂತು ಮಾತುಕತೆಯಲ್ಲಿ. ವಾಟ್ ಇಸ್ ದಟ್? ದಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎಕನಾಮಿಯಲ್ಲಿ ಎಲ್ಲ ಪ್ರತಿಯೊಂದು ಗೂಡ್ ಸರ್ವಿಸ್ ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಮೈನಸ್ ವ್ಯಾಲ್ಯೂ ಆಫ್ ದೇರ್ ಇನ್ಪುಟ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದೇರ್ ಗಿವನ್ ಇಯರ್, ನೆಟ್ ಆಫ್ ದಿ ಪ್ರಾಡಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಸಬ್ಸಿಡಿ. ಪ್ರಾಡಕ್ಟ್ ಟ್ಯಾಕ್ಸು, ಸಬ್ಸಿಡಿ ಆ್ಯಂಡ್ ಅದಕ್ಕೆ ಇನ್ಪುಟ್ಸ್ಗೆ ಬೇಕಾಗಿರುವಂಥ ಪ್ರೈಸ್ ವ್ಯಾಲ್ಯೂ ಮೈನಸ್ ಮಾಡಿದರೆ we will be having gross value addition of that product. ಅದನ್ನು ಕರೆಂಟ್ ಪ್ರೈಸ್ ಮತ್ತು ಕಾನ್ಸ್ಟೆಂಟ್ ಪ್ರೈಸ್ಗೆ ಕಂಪೇರ್ ಮಾಡ್ತಾರೆ. ಕರೆಂಟ್ ಪ್ರೈಸ್ ಅಂತಂದ್ರೆ ಏನು? ಪ್ರೈಸಸ್ ಲೆವೆಲ್ಸ್ ಫಾರ್ ಗಿವನ್ ಪೀರಿಯಡ್. ನಾವು 2021 ತೊಗೊತೀವ, ಆ ಪೀರಿಯಡ್ ಇರುವಂಥ ಕಾನ್ಸ್ಟೆಂಟ್ ಪ್ರೈಸ್, ಕರೆಂಟ್ ಪ್ರೈಸ್. ನಾನು 23 ತೊಗೊತೀನ, ಅದು ಕರೆಂಟ್ ಪ್ರೈಸ್. ಕಾನ್ಸ್ಟೆಂಟ್ ಪ್ರೈಸ್ ಏನಾದ್ರು ಅಂದರೆ ದೋಸ್ ಪ್ರಿವೈಲ್ಡ್ ಡ್ಯೂರಿಂಗ್ ದಿ ಫಿಕ್ಸ್ಡ್ ಬೇಸ್ ಇಯರ್. ನಮ್ಮ ಇಂಡಿಯಾದಲ್ಲಿ ಬೇಸ್ ಇಯರ್ ಎಷ್ಟಿದೆ? 2011. ಆ ಇಯರಲ್ಲಿ ಇರುವಂಥ ಪ್ರೈಸಿಂಗ್ ಏನಿತ್ತು ಅದನ್ನು ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡೋದು ಕಾನ್ಸ್ಟೆಂಟ್ ಪ್ರೈಸ್. ಓಕೆ, ಫಾರ್ ಅಗ್ರಿಕಲ್ಚರ್ TOT ಕಂಪೇರ್ ದಿ price farmers get for their agricultural products like wheat and rice against the prices of goods and services they need to pay like machineries and fertilizers. ಸೊ ಇದನ್ನು ನಿಮಗೆ ಒಂದು ಸಿಂಪಲ್ ಟರ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀತಿಯಲ್ಲಿ ಒಂದು ಲೈನಿಂಗ್ಸ್ ಕೊಟ್ಟಿದ್ದೀನಿ, ಸಿಂಪಲ್ ವೇದಲ್ಲಿ TOT ಅಗ್ರಿಕಲ್ಚರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಫಸ್ಟ್ ಟಾಪಿಕ್ TOT. ಈಗ ಸೆಕೆಂಡ್ ಟಾಪಿಕ್ ಬರೋದಾದ್ರೆ ಅಸ್ತ್ರಶಕ್ತಿ 2023. ಏನಿದು ಅಸ್ತ್ರಶಕ್ತಿ? ಇಂಡಿಯನ್ ಏರ್ ಫೋರ್ಸ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಸ್ ಸಮರ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಆಟ್ ಎಕ್ಸಸೈಸ್ ಅಸ್ತ್ರಶಕ್ತಿ. ಎಸ್, ನಾನು ಟೈಟ್ಲಲ್ಲಿ ಫಸ್ಟ್ ಕೊಟ್ಟಿದ್ದು ಸಮರ್. ಏನಿದು ಸಮರ್ ಅಂತ ಕೇಳ್ಬೋದಾಗಿತ್ತು. ಸೊ ಟೆಸ್ಟ್ ಫೈರ್ ಮಾಡಿದ್ದಾರೆ, ಸಮರ್ನ ಟೆಸ್ಟ್ ಫೈರ್ ಮಾಡಿದ್ದಾರೆ ಅಂತ ನ್ಯೂಸಲ್ಲಿ ಇದೆ. ಏನಿದು ಸಮರು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಅಸ್ತ್ರಶಕ್ತಿಯಲ್ಲಿ ಏನಿದು ಅಂತ ನೋಡೋಣ. ಮೊದಲನೇದಾಗಿ ನ್ಯೂಸಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಏರ್ ಫೋರ್ಸ್ ಹ್ಯಾಸ್ ಕ್ಯಾರಿಡ್ ಔಟ್ ಸಕ್ಸಸ್ಫುಲ್ ಫೈರಿಂಗ್ ಟ್ರಯಲ್ಸ್ ಆಫ್ ಇಟ್ಸ್ ಇನ್-ಹೌಸ್ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಸಮರ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಡ್ಯೂರಿಂಗ್ ದಿ ಎಕ್ಸಸೈಸ್ ಅಸ್ತ್ರಶಕ್ತಿ 2023 at ಸೂರ್ಯಲಂಕಾ ಎಲ್ಲಿ ಬರುತ್ತೆ? Andhra Pradesh. Okay, IAF has developed the summer, as you mentioned earlier. IAF has developed the summer air defense missile system by using the old Russian origin air-to-air missile system. ಇದು SAM ಅಂದರೆ ನೋಡೋಣ, you will be knowing that. ಫಸ್ಟ್ ಅಸ್ತ್ರಶಕ್ತಿ ಬಗ್ಗೆ ನೋಡೋದಾದ್ರೆ, ಇಟ್ ಇಸ್ ಅ ಎಕ್ಸಸೈಸ್. ಓಕೆ, ಎಕ್ಸಸೈಸ್ ಏನಾದ್ರು ಏರ್ ಫೋರ್ಸ್ ಎಕ್ಸಸೈಸ್ ಮಾಡ್ತಾರೆ ಸೂರ್ಯಲಂಕಾದಲ್ಲಿ. ಆಂಧ್ರ ಪ್ರದೇಶ್ ಏರ್ ಫೋರ್ಸ್ ಸ್ಟೇಷನ್ ಆಂಧ್ರ ಪ್ರದೇಶಲ್ಲಿ ಒಂದು ಎಕ್ಸಸೈಸ್ ಕಂಡಕ್ಟ್ ಮಾಡ್ತಾರೆ ಅಸ್ತ್ರಶಕ್ತಿ ಅಂಥೇಳಿ. ಅಲ್ಲಿ ಸಮರ್ ಅಂಥೇಳಿ ಏರ್ ಮಿಸೈಲನ್ನು ಟೆಸ್ಟ್ ಫೈರ್ ಮಾಡ್ತಾರೆ. ಈ ಅಸ್ತ್ರಶಕ್ತಿಯ ಉದ್ದೇಶ ಏನಕ್ಕೆ ಮಾಡ್ತಾರೆ ಈ ಎಕ್ಸಸೈಸಸ್ನ? ಟು ಸರ್ವ್ ಆಸ್ ಅ ಪ್ಲಾಟ್ಫಾರ್ಮ್ ಫಾರ್ ಶೋಕೇಸಿಂಗ್ ದಿ ಅಡ್ವಾನ್ಸ್ ಕೆಪಾಬಿಲಿಟೀಸ್ ಆಫ್ ಇಂಡಿಜಿನಿಯಸ್ ವೆಪನ್ ಸಿಸ್ಟಮ್. ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿರುವಂತಹ, ಡಿಸೈನ್ ಮಾಡಿರುವಂತಹ, ಡೆವಲಪ್ ಮಾಡಿರುವಂತಹ ನಮ್ಮ ಕೆಪಾಬಿಲಿಟಿ ಹೊಂದಿರುವಂಥ ಅಸ್ತ್ರಗಳನ್ನು ಶೋಕೇಸ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡುತ್ತೆ. ಎರಡನೇದಾದರೆ, ಟು ಅಂಡರ್ಸ್ಕೋರ್ ಇಂಡಿಯಾಸ್ ಕಮಿಟ್ಮೆಂಟ್ ಟು ದಿ ಎಕ್ಸ್ಪೋರ್ಟಿಂಗ್ ಟು ಇಟ್ಸ್ ಡೊಮೆಸ್ಟಿಕಲಿ ಡೆವಲಪ್ಡ್ ವೆಪನ್ ಸಿಸ್ಟಮ್ ಟು ದಿ ಗ್ಲೋಬಲ್ ಮಾರ್ಕೆಟ್. ಸೊ ಬೇರೆ ಬೇರೆ ಕಂಟ್ರಿದವ್ರು ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ನಮ್ಮ ವೆಪನ್ ಸಿಸ್ಟಮ್ನ ಖರೀದಿ ಮಾಡಲಿಕ್ಕೆ, ದೇ ವಿಲ್ ಕಮ್ ಟು ದಿ ಅಸ್ತ್ರಶಕ್ತಿ ಎಕ್ಸಸೈಸ್, ದೇ ವಿಲ್ ವಿಟ್ನೆಸ್ ದಿ ಟೆಸ್ಟ್ ಫೈರ್ಸ್ ಆ್ಯಂಡ್ ಆಲ್, ದೇ ಮೇ ಗೆಟ್ ಇಂಪ್ರೆಸ್ ಆ್ಯಂಡ್ ದೇ ಮೇ ಪ್ಲೇಸ್ ಆರ್ಡರ್ ಫಾರ್ ದ್ಯಾಟ್ ಸೇಮ್ ಪರ್ಟಿಕ್ಯುಲರ್ ವೆಪನ್. ಓಕೆ, ನೀವು ನೋಡ್ಬೋದಾಗಿದೆ ಟೆಸ್ಟ್ ಫೈರ್ ಇಲ್ಲಿ ಮಾಡಿದ್ದಾರೆ. ಸಮರ್, ನಾನು ಹೇಳ್ತಾ ಇರೋ ಹಾಗೆ ಸಮರ್ ಅಂತಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ಫಾರ್ ಅಶ್ಯೂರ್ಡ್ ರಿಟಾಲಿಯೇಷನ್ ಡೆಮಾನ್ಸ್ಟ್ರೇಷನ್, SAMAR ಸಮರ್ ಡೆಮಾನ್ಸ್ಟ್ರೇಷನ್ ಮಾಡಲಾಯಿತು. ಅದ್ರ ಜೊತೆಗೇ ಆಕಾಶ್ ವೆಪನ್ ಸಿಸ್ಟಮ್ ಡೆಮಾನ್ಸ್ಟ್ರೇಟ್ ಕೂಡ ಮಾಡಿದರು. ಸೊ ಎರಡು ಬಗ್ಗೆ ನಾವು ಫೋಕಸ್ ಮಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಮರ್ ಡೆವಲಪ್ಡ್ ಬೈ IAF ಮೇಂಟೆನೆನ್ಸ್ ಕಮಾಂಡ್ ಡೆವಲಪ್ ಮಾಡಿರುವಂತಹ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಇದೇನಂದರೆ ಟ್ವಿನ್ ಟೊರೆಂಟ್ ಲಾಂಚ್ ಪ್ಲಾಟ್ಫಾರ್ಮ್. ಇಟ್ ಹ್ಯಾಸ್ ಅ ಕೆಪಾಬಿಲಿಟಿ ಆಫ್ ಲಾಂಚಿಂಗ್ 2 ಮಿಸೈಲ್ಸ್ ಇನ್ ಅ ಸಿಂಗಲ್ ಆರ್ ಸಾಲ್ವೋ ಮೋಡ್ಸ್ ಅಂದರೆ ಅಟ್ ಎ ಟೈಮ್ ಲಾಂಚ್ ಮಾಡುವಂಥ ಕೆಪಾಬಿಲಿಟಿ ಇರುವಂಥದ್ದು. ಆ್ಯಂಡ್ ಇಟ್ ಪೋಸಸ್ ಎಬಿಲಿಟಿ ಟು ಎಂಗೇಜ್ ಏರಿಯಲ್ ಥ್ರೆಟ್ಸ್ ಯೂಸಿಂಗ್ ಮಿಸೈಲ್ಸ್ ದಟ್ ಆಪರೇಟ್ ಅಟ್ ಅ ಸ್ಪೀಡ್ ರೇಂಜ್ ಆಫ್ 2 to 2.5 ಮ್ಯಾಕ್. ಏನಿದು 2.5 ಮ್ಯಾಕ್ ಅಂತಂದರೆ, ಇದು ಸೌಂಡ್ ಸ್ಪೀಡ್ಗಿಂತನೂ 2 ಪಟ್ಟು ಅಥವಾ 2.5 ಪಟ್ಟು ಜಾಸ್ತಿ ಇರುತ್ತೆ ಅಂತ, ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಇದು ಸಮರ್ ಬಗ್ಗೆ. ಆದರೆ ಆಕಾಶ್ ವೆಪನ್ ಸಿಸ್ಟಮ್ ಏನು? ಸಿಂಗಲ್ ಫೈರಿಂಗ್ ಯೂನಿಟ್. ಇಲ್ಲಿ 2 ಮಿಸೈಲ್ಸ್ ಅಟ್ ಅ ಟೈಮನ್ನು ಮಾಡ್ಬೋದು. ಇಲ್ಲಿ ಸಿಂಗಲ್ ಫೈರಿಂಗ್ ಯೂನಿಟ್ ಎಂಗೇಜಸ್ ಆ್ಯಂಡ್ ಡಿಸ್ಟ್ರಾಯ್ಸ್ 4 ಅನ್ಮ್ಯಾನ್ಡ್ ಏರಿಯಲ್ ಟಾರ್ಗೆಟ್ಸ್ ಸೈಮಲ್ಟೇನಿಯಸ್ಲಿ. ಒಂದು ಲಾಂಚ್ ಆಗಿ 4 ಏರಿಯಲ್ ಅನ್ಮ್ಯಾನ್ಡ್ ಟಾರ್ಗೆಟ್ಸ್ನ ಡಿಸ್ಟ್ರಾಯ್ ಮಾಡಿದೆ, ಶೋಯಿಂಗ್ ಇಟ್ಸ್ ಕೆಪಾಬಿಲಿಟಿ. ಫೈರಿಂಗ್ ಲೆವೆಲ್ ರೇಡರ್ ಯಾವ ರೀತಿ ಇದೆ? FLR ಅಂತ ಕರೆದ್ರೆ, ಇಟ್ ಈಸ್ ರೆಸ್ಪಾನ್ಸ್ ಫಾರ್ ಡಿಟೆಕ್ಟಿಂಗ್ ಆ್ಯಂಡ್ ಟ್ರ್ಯಾಕಿಂಗ್ ದಿ ಟಾರ್ಗೆಟ್. ಇಟ್ ಹ್ಯಾಸ್ ಆಲ್ಸೋ ಫೈರಿಂಗ್ ಕಂಟ್ರೋಲ್ ಸೆಂಟರ್ ಪ್ರೊಸೆಸಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದಿ ಎಂಗೇಜ್ಮೆಂಟ್ ಆಫ್ ಟಾರ್ಗೆಟ್. ಆಕಾಶ್ ಏರ್ ಫೋರ್ಸ್ ಲಾಂಚರ್ ಏನಿದೆ AAFL, equipped with 5 armed missiles, launches first
2 Akash missiles at initial stages targets. Same launcher is then assigned to the next 2 targets. So ನಾವು ಟೋಟಲ್ 3 ಟಾರ್ಗೆಟ್ಸ್ ಅನ್ನ ಇಲ್ಲಿ ಟಾರ್ಗೆಟ್ ಮಾಡ್ಬೋದು ವಿತ್ 5 ಮಿಸೈಲ್ಸ್. 5 ಆರ್ಮ್ಡ್ ಮಿಸೈಲ್ಸ್ ಇಂದ 3 ಮಾಡ್ಬೋದು. ಫಸ್ಟ್ 2, ಆಮೇಲೆ ಪ್ರತಿಯೊಂದಕ್ಕೂ. ಸೊ 3 ಟಾರ್ಗೆಟ್ಸ್ಗಳನ್ನು ಮಾಡಬಹುದಾಗಿದೆ. ದ್ಯಾಟ್ಸ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಫಸ್ಟ್ TOT, ಸೆಕೆಂಡ್ ಸಮ್ಮರ್ ಆದರೆ ಐ ಹೋಪ್ ಯು ಅಂಡರ್ಸ್ಟುಡ್ ದ ಬೋತ್ ಟಾಪಿಕ್. ನಿಮಗೆ ಕ್ಲಾಸಿನ PDF ಬೇಕಾಗಿದ್ರೆ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.